ನೋಡಿ, ನಾನು ಫಿಲಮ್ ಇಂಡಸ್ಟ್ರಿ ಕತೆ ಕೊಡ್ಬೇಕಂತಕ್ಕಂಥ ಒಂದು ಹಂಬಲದಿಂದ ನಾನು ಸ್ವತಃನೇ ನನ್ನ ಕತೆ ರೆಡಿ ಮಾಡಿದ್ದೇನೆ. ಜೀವನ ಅಂತಕ್ಕಂಥದ್ದು. ಬಟ್ ಹೀರೋಗಳು ಯಾರೇ ಆಗಿರ್ಬೋದು, ಪ್ರಪ್ರಥಮ ಬಾರಿಗೆ ದುನಿಯಾ ವಿಜಯ್ ಅವರಿಗೆ ಕೊಡ್ಬೇಕಂತ ನನ್ನ ಒಂದು ಆಸಕ್ತಿ. ಆದ್ದರಿಂದ ಜೀವನ ಅಂತಕ್ಕಂಥ ಒಂದು ಫಿಲಮ್ ಕತೆ ರೆಡಿ ಮಾಡಿ ಇಲ್ಲಿಗೆ ಸುಮಾರು ಒಂದು 4-5 ದಿನಗಳ ಮೇಲ್ಪಟ್ಟು ಆಗಿರುತ್ತದೆ. ನನಗೆ ಗೊಂದಲ, ಎಲ್ಲಪ್ಪ ಇವ್ರನ್ನ ಎಲ್ಲಿ ಡೈರೆಕ್ಟ್ ಹುಡ್ಕೋದು, ಎಲ್ಲಿ ಪ್ರೊಡ್ಯೂಸರ್ ಹುಡ್ಕೋದು, ಎಲ್ಲಿ ನನ್ನ ಕತೆ ಹೇಳೋದು ಅಂತಕ್ಕಂಥ ಒಂದು ಮಾಹಿತಿ ನನಗೆ ಎಲ್ಲಿ ಲಭಿಸಲಿಲ್ಲ. ಆದ್ದರಿಂದ ನಮ್ಮ ಪತ್ರಕರ್ತರಾದ ಹರೀಶ್ ಅವರು ನಮಗೆ ಬಹಳ ಒಂದು ಬೆಂಬಲವನ್ನು ಸೂಚಿಸಿದರು. ನಾನು ಹೋಗಿ ನನ್ನ ಸಮಸ್ಯೆಯನ್ನು ಅವ್ರ ಹತ್ರ ಹೇಳ್ಕೊಂಡೆ. ಸರ್ ಹಿಂಗಿದೆ ಸರ್ ನನ್ನ ಕತೆ, ಮತ್ತು ನಾನು ಹೆಂಗೆ ನನ್ನ ಕತೆ ತಲುಪಿಸೋದು, ಗ್ರಾಮೀಣ ಭಾಗದಲ್ಲಿ ಇವೆಲ್ಲ ನಡೀತಾವೆ ಸರ್ ಅಂತ ಕೇಳ್ತಕ್ಕಂಥ ಅವರು ನನಗೆ ಬೆಂಬಲ ಸೂಚಿಸಿದರು. ನೋಡಪ್ಪ, ಎಲ್ಲರೂ ಪ್ರತಿಯೊಬ್ಬರು ಬರೋದೇ ಗ್ರಾಮೀಣ ಭಾಗದಿಂದನೇ. ಆದ್ದರಿಂದ ನಿನ್ನ ಕತೆ ನೀನು ನಮ್ಮ ಪತ್ರಿಕೆ ಮಾಧ್ಯಮದ ಮುಖಾಂತರ ತಿಳಿಸು. ನಾವು ನಿನ್ನ ಕಥೆಯನ್ನು ನಾನಾ ಕಡೆಗೆ ನೀನು ಬರೆದಿರ್ತಕ್ಕಂಥ ಒಂದು ಕಥೆ ನಾವು ಪ್ರಚಾರ ಮಾಡ್ತೀವಿ. ಆದ್ದರಿಂದ ನಿನ್ನ ಯಶಸ್ಸು ಸಿಗೋದಾದರೆ ನಿನಗೆ ಖಂಡಿತ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತುಗಳು ಅವ್ರು ಹೇಳಿದರು. ನನ್ನ ಮನಸ್ಸಿನಲ್ಲಿ ಅವತ್ತಿಂದನೇ ಇವತ್ತಿನವರೆಗೂ ಧೈರ್ಯ ಬಂತು. ಇರ್ಬೋದು, ನೋಡೋಣ, ದೇವರಿದ್ದಾನೆ ಎಲ್ಲದಕ್ಕೂ ಅಂತಕ್ಕಂಥ ಒಂದು ಧೈರ್ಯಶಾಲಿಯಿಂದ ನಾನು ಇವತ್ತು ದುನಿಯಾ ವಿಜಯ್ ಅವರಾಗಿರ್ಬೋದು, ಬೇರೆ ನಟರು ಯಾರೇ ಆದರೂ ಸರಿ, ನನ್ನ ಕತೆ ಅವ್ರು ಒಪ್ಪಿದರೆ ನಾನು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೇ ನಾನೊಂದು ಸಿನಿಮಾ ಮಾಡೋಕ್ಕೆ ರೆಡಿ. ಯಾವತ್ತಾದರೂ ಸರಿ ನಾನು ಜೀವನ, ಬಡತನ, ಇನ್ನೂ ಅನೇಕ ರೀತಿಯ ಕಥೆಗಳನ್ನು ನಾನು ಬರೆದು ನಾನು ಸಿನಿಮಾ ರಂಗಕ್ಕೆ ಕೊಡಲು ಸಿದ್ಧನಾಗಿದ್ದೇನೆ. ಆದ್ದರಿಂದ ನನಗೆ ನಮ್ಮ ಚಿತ್ರದುರ್ಗದ ಸ್ವಾಮೀಜಿಗಳಲ್ಲೊಂದಾದ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರು ದಯಮಾಡಿ, ನಾನು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯಾಗಿ ಕತೆ ಬರೆದಿದ್ದೀನಿ, ನಾನು ಮೊಟ್ಟ ಮೊದಲ ಬಾರಿಗೆ ಅವ್ರನ್ನ ಭೇಟಿಯಾಗಿ ಸರ್ ನನ್ನ ಕತೆ ಹೀಗಿದೆ ಅಂತ ನಾನು ಅವ್ರನ್ನಲ್ಲಿ ಕೇಳ್ಕೊತೀನಿ. ಅವರು ನನಗೆ ಒಂದು ಸಹಾಯದ ಮುಂದಾಳತ್ವ ಮಾಡಿ ನನ್ನ ಕತೆಗೆ ಹೆಚ್ಚಿನ ಮಹತ್ವ ನೀಡಿ ನಮ್ಮ ಒಂದು ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಮಾಧ್ಯಮ ಮಿತ್ರದವರಿಗೂ ಸ್ವಲ್ಪ ಸಹಾಯ ಮಾಡಿ ನನ್ನ ಕತೆಗೆ ಒಳ್ಳೆಯ ಯಶಸ್ಸು ಸಿಗಲಿ ಅಂಥೇಳಿ ನಾನು ಇವತ್ತಿನ ದಿನ ನಮ್ಮ ಚಳ್ಳಕೆರೆ ನಾನು BT ಮೈಲಾರಪ್ಪ ಮಾತಾಡ್ತಿರೋದು. ಏನಪ್ಪ ಅಂದರೆ, ಪ್ರಸ್ತುತ ದಿನಗಳಲ್ಲಿ ಸಿನಿಮಾ ಒಂದು ಕತೆಗಳು ಅದ್ಭುತವಾಗಿ ಮೂಡಿ ಬರ್ತಕ್ಕಂಥ ಒಂದು ಸನ್ನಿವೇಶ ನೋಡ್ತಾ ಇದ್ದೀನಿ. ಆದರೂ ಸಹ ಸಿನಿಮಾ ರಂಗದಲ್ಲಿ ಎಷ್ಟು ಕತೆಗಳು ವಿಭಿನ್ನವಾಗಿ ಪಾತ್ರಗಳು ವಹಿಸ್ತಾ ಇದ್ದಾವೆ ಅಂದರೆ, ಬಹಳ ಮನುಷ್ಯನ ಒಂದು ಭಾವನಾತ್ಮಕವಾಗಿ ಭಾವನೆಗಳಿಗೆ ತಕ್ಕಂಥ ಈ ಸಿನಿಮಾಗಳು ಬರ್ತಾ ಇದ್ದಾವೆ. ಆದರೂ ಅದರಲ್ಲಿ ನನಗೆ ಇಷ್ಟವಾಗಿರ್ತಕ್ಕಂಥ ಒಂದು ಸಿನಿಮಾ ಅಂದರೆ ಲ್ಯಾಂಡ್ ಲಾರ್ಡ್. ನಾನು ಬೆಂಗಳೂರಿನಲ್ಲಿ ವೀಕ್ಷಣೆ ಮಾಡೋಕ್ಕಂತ ಹೋದೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡ್ತಾ ನನ್ನಲ್ಲಿರ್ತಕ್ಕಂಥ ಮನಸ್ಸಿನ ಬದಲಾವಣೆಗಳೇ ಬದಲಾಗಿ ಹೋಗ್ಬಿಟ್ರು. ಆ ಥರ ಒಂದು ನನ್ನ ಮನಸ್ಸಿನಲ್ಲಿ ಭಾವನೆಯಾಗಿ ಮೂಡ್ತಕ್ಕಂಥ ಒಂದು ಸಿನಿಮಾ ಆಯಿತು. ನಾನು ಆ ಸಿನಿಮಾನ ವೀಕ್ಷಣೆ ಮಾಡ್ತಾ ನಾನು ಯಾಕೆ ಕತೆಗಾರನಾಗಬಾರ್ದು, ನಾನು ಯಾವುದಾದ್ರೂ ಫಿಲಮಿಗೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾನು ಯಾಕೆ ಒಂದು ಕತೆ ಕೊಡಬಾರ್ದು ಅಂತಕ್ಕಂಥ ಒಂದು ಹಂಬಲ ನನ್ನಲ್ಲಿ ಅಂದಿನಿಂದ ಹುಟ್ಟಿತು. ದುನಿಯಾ ವಿಜಯ್ ಸರ್ ನಟನೆ ಮಾಡಿರ್ತಕ್ಕಂಥ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿ ಅಂದಿನಿಂದ ನನ್ನಲ್ಲಿ ಉತ್ಸಾಹ. ಎಲ್ಲೇ ಹೋದರೂ ಸಹ ಅದು ನಾನು ಯಾವುದಾದ್ರೂ ಒಂದು ಸಿನಿಮಾಕ್ಕೆ ಒಂದು ಕತೆ ಕೊಡಲೇಬೇಕು ಅಂತಕ್ಕಂಥ ನನ್ನಲ್ಲಿ ಒಂದು ಆಸಕ್ತಿ. ಅದಕ್ಕೆ ನಾನು ಸ್ವತಃನೇ ನನ್ನಲ್ಲಿ ಒಂದು ಕತೆ ರೆಡಿ ಮಾಡಿದ್ದೀನಿ. ಆದ್ದರಿಂದ ಆ ಕತೆ ಏನಪ್ಪ ಅಂದರೆ, ಸಿನಿಮಾದ ಮೂಲಕ ತೋರಿಸಲು ನನಗೆ ಬಹಳ ಆಸಕ್ತಿ ಬಂದಿದೆ. ಯಾಕಂದರೆ ಜೀವನವನ್ನು ಕುರಿತು, ಸಮಾಜದಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆಗಳನ್ನು ಕುರಿತು, ಏನು ಇವತ್ತು ಮನುಷ್ಯನ ನಡುವೆ ಒಂದು ವಿಭಿನ್ನ ಪಾತ್ರಗಳಾಗಿರ್ಬೋದು, ಒಂದು ಬದಲಾವಣೆ ಸಿದ್ಧಾಂತಗಳಾಗಿರ್ಬೋದು. ಆದ್ದರಿಂದ ಏನು ಈ ಕತೆಗಳು ಇವತ್ತಿನ ದಿನ ನಮ್ಮ ಸಮಾಜಕ್ಕೆ ಒಂದು ಮಾರ್ಪಾಡು ಆಗ್ತಿದ್ದಾವೆ ಅಂತಕ್ಕಂಥದ್ದನ್ನ ನಾನು ಬಹಳ ಸ್ಪಷ್ಟವಾಗಿ, ಬಹಳ ಅಧಿಕೃತವಾಗಿ ನಾನೇ ನನ್ನ ಸ್ವತಃ ಒಂದು ಕತೆ ಹೇಳಲು ನಾನು ರೆಡಿಯಾಗಿದ್ದೇನೆ. ಆ ಕತೆ ನಾನು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಬೆಂಗಳೂರಲ್ಲಿ ನನ್ನ ಕತೆ ಹೇಗಪ್ಪ ತಲುಪಿಸೋದಂತಕ್ಕಂಥ ಒಂದು ಗಂಭೀರ ಹಂಬಲ ನನ್ನಲ್ಲಿ ಬಹಳ ಆಸಕ್ತಿಯಿಂದ ಕಾಡ್ತಾ ತೊಡಗ್ತಾ ಇದೆ. ಹೇಗೆ ನಾನು ಗ್ರಾಮೀಣ ಭಾಗದಲ್ಲಿ ನೋಡಿದರೆ ರಾಜಧಾನಿಗೆ ನನ್ನ ಕತೆ ಹೆಂಗೆ ತಲುಪಿಸೋದು ಅಂತಕ್ಕಂಥದ್ದು. ಅದಕ್ಕೆ ನಾನು ನಮ್ಮ
ಪತ್ರಕರ್ತರ ಸಹಾಯದಿಂದ ಇವತ್ತು ಜೀವನ ಎಂಬ ಒಂದು ಕಥೆಯನ್ನು ನಾನು ರೆಡಿ ಮಾಡಲು ಸಿದ್ಧ ಇದ್ದೇನೆ. ನಾನು ಹೇಳಲು ಭಾವನಾತ್ಮಕವಾಗಿ ನನ್ನ ಕಥೆಯನ್ನು ಕೊಡಲು ನಿರಂತರವಾಗಿ ನಾನು ಸಿದ್ಧನಾಗಿದ್ದೇನೆ. ಆದ್ದರಿಂದ